ಮೇಘಸ್ಫೋಟದಿಂದಾಗಿ ಕಂಡು ಕೇಳರಿಯದ ಜಲಪ್ರಳಯಕ್ಕೆ ಈಗ ನೇಪಾಳ ಬೆಚ್ಚಿ ಬಿದ್ದಿದೆ. ಇದರ ಬೆನ್ನಲ್ಲೇ ಈಶಾ ಫೌಂಡೇಶನ್ನ 77 ಯಾತ್ರಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಕೈಲಾಸ ಯಾತ್ರೆಗೆ 77 ಯಾತ್ರಾರ್ಥಿಗಳು ನಮ್ಮ ದೇಶದಿಂದ ಅಲ್ಲಿಗೆ ತೆರಳಿದ್ರು. ಈಗ ಅವರೆಲ್ಲರೂ ಕೂಡ ಕಣ್ಮರೆಯಾಗಿದ್ದಾರೆ. ಇಮಿಗ್ರೇಷನ್ ಕಚೇರಿಯಲ್ಲಿದ್ದವರು ಅವರ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. 21 ಯಾತ್ರಾ ಗುಂಪುಗಳ ಪೈಕಿ 495 ಮಂದಿ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಟಿಬೆಟ್ನಲ್ಲಿ 743, ನೇಪಾಳದಲ್ಲಿ 148 ಜನ ಇರುವಂತಹ ಮಾಹಿತಿ ಲಭ್ಯವಾಗಿದೆ. ಅಟ್ ಪ್ರೆಸೆಂಟ್ ಘಟನಾ ಸ್ಥಳದಲ್ಲೇ ಈಶಾ ಫೌಂಡೇಶನ್ನ ಸದ್ಗುರು ಇದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಅವರು ಸಹಕರಿಸ್ತಾ ಇದ್ದಾರೆ. ಈ ಕುರಿತು ಖುದ್ದಾಗಿ ಅವರ ಇನ್ಸ್ಟಾಗ್ರಾಮ್ನಲ್ಲೇ ಸದ್ಗುರು ಪೋಸ್ಟ್ ಮಾಡಿದ್ದಾರೆ. ಆ ಒಂದು ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ಭೀಕರ ಮೇಘಸ್ಫೋಟಕ್ಕೆ ಇವತ್ತು ಕಂಡು ಕೇಳರಿಯದ ಜಲಪ್ರಳಯಕ್ಕೆ ನೇಪಾಳ ಸಾಕ್ಷಿಯಾಗಿತ್ತು, ಬೆಚ್ಚಿ ಬಿದ್ದಿತ್ತು. ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಾವೆ. ಅದರ ಜೊತೆಗೆ 133 ಭಾರತೀಯರು ಇನ್ನೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಇದರ ಜೊತೆಗೆ ಕೈಲಾಸ ಯಾತ್ರೆಗೆ ತೆರಳಿದ್ದಂಥ 77 ಯಾತ್ರಾರ್ಥಿಗಳು ಕಣ್ಮರೆಯಾಗಿದ್ದಾರೆ. ಈಶಾ ಫೌಂಡೇಶನ್ ಮೂಲಕ 77 ಯಾತ್ರಾರ್ಥಿಗಳು ಕೈಲಾಸ ಯಾತ್ರೆಗೆ ತೆರಳಿದ್ರು. 21 ಯಾತ್ರಾ ಗುಂಪುಗಳ ಪೈಕಿ 495 ಮಂದಿ ಸುರಕ್ಷಿತವಾಗಿ ವಾಪಸ್ಸಾಗಿದ್ರೆ, ಇನ್ನುಳಿದಂತೆ ಟಿಬೆಟ್ನಲ್ಲಿ 743 ಜನ ಇದ್ದಾರೆ. ನೇಪಾಳದಲ್ಲಿ 148 ಜನ ಇರೋದರ ಕುರಿತಾಗಿ ಈಗ ಮಾಹಿತಿ ಲಭ್ಯವಾಗಿದೆ. ಖುದ್ದಾಗಿ ಸದ್ಗುರು ಆ ಸ್ಥಳದಲ್ಲೇ ಬೀಡು ಬಿಟ್ಟು ರಕ್ಷಣಾ ಕಾರ್ಯಕ್ಕೆ ಸಹಕರಿಸ್ತಾ ಇದ್ದಾರೆ. ಖುದ್ದಾಗಿ ಇದನ್ನು ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.